ಓಕೆ. ಸೊ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ, ಸ್ವಲ್ಪ ಕನ್ಫ್ಯೂಷನ್ ಕ್ಲಿಯರ್ ಮಾಡೋಣ ಅಂತಾನೆ ಬಂದಿದ್ದು ನಾನು. ಬಂದ್ರೆ ಎಲ್ಲರೂ ಓಕೆ, ಆಲ್ಮೋಸ್ಟ್ ಬಂದಿದ್ದಾರೆ, ನೋ ಇಶ್ಯೂ. ಸೊ ನೀವು ಆಪಲ್ ಇದು ವೆಬ್ ವ್ಯೂ ತರ ಬರುತ್ತೆ. ಆಪಲ್ ಲಾಗಿನ್ ಆದ್ರೆ ನೋಡಿ, ಆಪಲ್ ಹಿಂಗ್ ಹೋಗೋದ್ರೆ ಇಲ್ಲಿ ಕಂಟೆಂಟ್ಸ್ ಬರಬೇಕು. ಕಂಟೆಂಟ್ಸ್ ಬಂದ್ರೆ ಎಲ್ಲ ಇಲ್ಲಿ ಸಿಗುತ್ತೆ ನಿಮಗೆ. ಓಕೆ, ಕಂಟೆಂಟ್ಸ್ ಎಲ್ಲ ಜನರೇಟ್ ಆಗುತ್ತೆ ನಿಮ್ಗೆ ಇಲ್ಲಿ. ಸೊ ಕಂಟೆಂಟ್ಸ್ ಬರ್ಬೇಕು, ಏನೇ ಆದ್ರೂ ಕಂಟೆಂಟ್ಸ್ ಬರಬೇಕು. ಸೊ ಇದು ಬಂದು ವೆಬ್ ವ್ಯೂ. ನಿಮ್ಗೆ ಲ್ಯಾಪ್ಟಾಪ್ ಅಲ್ಲಿ ಯಾರು ಯೂಸ್ ಮಾಡ್ತಾ ಇದ್ರೆ ಈ ತರ ಕಾಣಿಸುತ್ತೆ. ಸೊ ಇವರು ಅಷ್ಟೇ ಇಲ್ಲಿ ಕಂಟೆಂಟ್ಸ್ ಬರ್ಬೇಕು. ಇಲ್ಲಿ ಇವ್ರು ಲೆಫ್ಟ್ ಸೈಡ್ ಬರುತ್ತೆ, ನಂಗೆ ರೈಟ್ ಸೈಡ್ ಇದೆ, ಯಾಕಂದ್ರೆ ಅಡ್ಮಿನ್ ಪ್ಯಾನಲ್ ಇದೆ ನನಗೆ. ಸೊ ಕಂಟೆಂಟ್ಸ್ ಬಂದ್ರೆ ನಿಮ್ಗೆಲ್ಲ ಒನ್ ಬೈ ಒನ್ ಬರ್ತಾ ಇರುತ್ತೆ. ಓಕೆ. ಸೊ ಇಲ್ಲಿ DCD 2026 ಲೈವ್ ಕ್ಲಾಸ್ ವಿಡಿಯೋಸ್ ಅಂತ ಇದೆ. ಇದು ಇವಾಗ ಏನ್ ಕರೆಂಟ್ ಕ್ಲಾಸಸ್ ಮಾಡ್ತಾ ಇದೀನಿ ಎಲ್ಲ ಇದ್ರಲ್ಲಿ ಬಂದ್ಬಿಡುತ್ತೆ ನಿಮಗೆ, ಕಂಪ್ಲೀಟ್ ಎಲ್ಲ ಇದ್ರಲ್ಲಿ ಬಂದ್ಬಿಡುತ್ತೆ. ಮತ್ತೆ ಇಲ್ಲಿ ಇನ್ನೊಂದಿದೆ 25 ಲೈವ್ ಕ್ಲಾಸ್ ವಿಡಿಯೋಸ್ ಅನ್ಬಿಟ್ಟು, ಇದು ಪ್ರೀವಿಯಸ್ ಇಯರ್ ಕಂಪ್ಲೀಟ್ ನಿಮ್ ರೆಫರೆನ್ಸ್ ಇಟ್ಟಿರೋದು ನಾನು. ಕಂಪ್ಲೀಟ್ ರೆಡಿ ಇದೆ ನಿಮಗೆ. ಸೊ ನೀವು ಫ್ರೀ ಇದ್ದಾಗ ಕುತ್ಕೊಂಡು ನೋಡ್ಬೋದು. ಓಕೆ. ಸೊ ಎಲ್ಲ ಸೇಮ್ ಬರುತ್ತೆ, ಬಟ್ ಟೆಸ್ಟ್ ಇದೆ, ಟೆಸ್ಟ್ ರಿಮೂವ್ ಮಾಡಿದೀನಿ. ಓಕೆ. ಕಂಟೆಂಟ್ ಬರುತ್ತೆ ನಿಮ್ಗೆ ಎಲ್ಲಾ ಚಾಪ್ಟರ್ಸ್ ಯಾವುದೇ ತಗೊಂಡ್ರು ಆ ಎಲ್ಲಾ ಚಾಪ್ಟರ್ದು ವಿಡಿಯೋಸ್ ಇದೆ. ಪ್ಲಸ್ PPT ಕಂಟೆಂಟ್ ಇದೆಯಾ? ಇಲ್ಲ, ಕಂಟೆಂಟ್ ರಿಮೂವ್ ಮಾಡಿದ್ದೀನಿ, ಜಸ್ಟ್ ವಿಡಿಯೋಸ್ ಇರುತ್ತೆ. ಓಕೆ. ಯು ಕ್ಯಾನ್ ಯೂಸ್ ಇಟ್ ಆಸ್ ಎ ರೆಫರೆನ್ಸ್. ಸೊ ಡೋಂಟ್ ವೇ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಅಲ್ಲಿ ಇದೆ ಅನ್ಬಿಟ್ಟು ನಾವೇನು ಮಾಡ್ದಿರಲ್ಲ, ಎಲ್ಲರಿಗೂ ಮಾಡ್ತೀವಿ. ಸೊ ಏನು ಲೈವ್ ಕ್ಲಾಸ್ ಇರುತ್ತೆ ನೋಡಿ, ಇದು ಡೀಟೇಲ್ ಆಗಿ ಒಂದ್ಸಲಿ ಕುತ್ಕೊಂಡು ಅನಲೈಸ್ ಮಾಡಿ. ಕಂಟೆಂಟ್ಸ್ ಒಂದು ಆರ್ಡರ್ಲಿ, ಸ್ಟ್ರಕ್ಚರ್ಲಿ, ಫ್ಯಾಷನಲ್ಲಿ ಪ್ಲೇಸ್ ಮಾಡಿದ್ದೀನಿ. ಫೀಡ್ಬ್ಯಾಕ್ ಆಗಿರ್ಬೋದು, ಪರ್ಸನಲ್ ಗೈಡೆನ್ಸ್ ಸೆಷನ್ಸ್ ಆಗಿರ್ಬೋದು, ಮತ್ತೆ ಕಟ್ ಆಫ್ PDF ಆಗಿರ್ಬೋದು, ಇದು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಿಲೆಬಸ್ ಎಲ್ಲ ಸೇಮ್ ಬರುತ್ತೆ, ಫ್ರೀ ಥಿಂಗ್ಸ್ ಇರುತ್ತೆ. ಇವೆಲ್ಲ ಇಟ್ಟಿರೋದು ನಿಮ್ಮ ರೆಫರೆನ್ಸ್ಗೆ. ನೋಡ್ತಾ ಇರಲಿ, ಕುತ್ಕೊಂಡು ಫ್ರೀದಾಗ ಕುತ್ಕೊಂಡು ನೋಡಬೇಕು, ನಿಮ್ ಮೋಟಿವೇಶನ್ ಆಗೋದಕ್ಕೆ ಯಾವ ತರ ಏನು. ಓಕೆ. ಒಂದು ಫೀಡ್ಬ್ಯಾಕ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಫೀಡ್ಬ್ಯಾಕ್ಸ್ ಎಲ್ಲ ಹೋದ್ರೆ ನಿಮಗೆ ಡಿಫ್ರೆಂಟ್ ಫೀಡ್ಬ್ಯಾಕ್ಸ್ ಇಟ್ಟಿದ್ದೀನಿ ವರ್ಷದ್ದು. ನೋಡಿದೀರಾ ಫೀಡ್ಬ್ಯಾಕ್ಸ್? ಗಾನ್ ಥ್ರೂ ದ ಫೀಡ್ಬ್ಯಾಕ್ಸ್ ಇಲ್ಲಿದೆ. 3 ವರ್ಷದ್ದು ಇಟ್ಟಿದ್ದೀನಿ, ಹುಡುಗರು ಕೊಟ್ಟಿರೋದು ಲೈವ್ ಫೀಡ್ಬ್ಯಾಕ್ ಅಥವಾ ಒಂದು ಪರ್ಸನಲ್ ಗೈಡೆನ್ಸ್ ಆಗಿರ್ಬೋದು, ಎಲ್ಲ ಅಲ್ಲಿದೆ. ಅದು ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಎಕ್ಸಾಕ್ಟ್ಲಿ ವಾಟ್ ಈಸ್ ND ಅಕಾಡೆಮಿ ಅಂತ. ಸೊ ಈ ಸಲ ಕ್ಲಾಸಸ್ ಏನ್ ಮಾಡ್ತಾ ಇದೀವಿ ಎಲ್ಲ ಇಲ್ಲಿ ಬರುತ್ತೆ ನಿಮ್ಗೆ. ಇಲ್ಲಿ ನೋಡಿ, ಇಲ್ಲಿ 26 ಲೈವ್ ಕ್ಲಾಸಸ್ ಎಲ್ಲ ಇಲ್ಲಿ ಬರುತ್ತೆ ಇಲ್ಲಿ. ಸೊ ಇಲ್ಲಿ ಬಂದ್ರೆ ನಿಮ್ಗೆ ನೋಡಿ, ಕ್ವಶನ್ ಪೇಪರ್ಸ್ ಇಟ್ಟಿದ್ದೀನಿ 25, 24, 23 ಅಂದ್ಬಿಟ್ಟು. ಮತ್ತೆ ಸಬ್ಜೆಕ್ಟ್ ವೈಸ್ ಫೋಲ್ಡರ್ ಇದೆ. ಇನ್ನು F-triple ಸ್ಟಾರ್ಟ್ ಮಾಡಿಲ್ಲ, ಸೊ ನೆಕ್ಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡ್ತೀನಿ, ಅದಕ್ಕೆ ಅದು ಬಂದಿಲ್ಲ ಇಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೇ ಸಬ್ಜೆಕ್ಟ್ ಓಪನ್ ಮಾಡಿದ್ರು, ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಓಪನ್ ಮಾಡಿದ್ರೆ ಇಲ್ಲಿ ಬರುತ್ತೆ ನಿಮಗೆ. ಆ ರಿಲೇಟಬಲ್ ಮ್ಯಾಥ್ಸ್ ಏನ್ ಬೇಕು ಎಲ್ಲ ಇದ್ರಲ್ಲಿ ಬಂದ್ಬಿಡುತ್ತೆ. ಬಟ್ ಈ ಸಲ ಒಂದು ಚೇಂಜಸ್ ಮಾಡಿದೀನಿ. ಏನು ಅಂತಂದ್ರೆ, ಟ್ರಿಗ್ನಾಮೆಟ್ರಿ ಅಂತ ಹೋದ್ರೆ 3rd ಚಾಪ್ಟರ್ ಮಾಡ್ತಾ ಇದ್ದೀನಿ ಇವಾಗ. ಇಲ್ಲಿ 2 ಫೋಲ್ಡರ್ ಇಡ್ತಾ ಇದ್ದೀನಿ, ಲೈವ್ ಕ್ಲಾಸ್ ವಿಡಿಯೋಸ್ ಅನ್ಬಿಟ್ಟು ಮತ್ತೆ ಟಾಪಿಕ್ ವೈಸ್ ಮಾಕ್ ಟೆಸ್ಟ್ ಅನ್ಬಿಟ್ಟು. ಸೊ ಲೈವ್ ಕ್ಲಾಸ್ ವಿಡಿಯೋಸ್ ಎಲ್ಲ ಒಂದು ಕ್ಲಾಸ್ ವೈಸ್ ಪ್ಲೇಸ್ ಮಾಡ್ತಾ ಹೋಗ್ತಾ ಇದೀನಿ. ಕ್ಲಾಸ್ 1, ಕ್ಲಾಸ್ 2 ನಿಮ್ಗೆ ಕಂಟಿನ್ಯೂಟಿ ಬೇಕು ಅಂತ. ಯಾಕಂದ್ರೆ ಲಾಸ್ಟ್ ಟೈಮ್ ಹುಡುಗರು ಸ್ವಲ್ಪ ಹೇಳಿದ್ರು, ಸರ್ ಕ್ಲಾಸ್ ವೈಸ್ ಇಟ್ಬಿಡಿ, ನಮ್ಗೆ ಅರ್ಥ ಆಗುತ್ತೆ, ಕಂಟಿನ್ಯೂಷನ್ ಸಿಗುತ್ತೆ ನಮಗೆ ಅಂತ. ಓಕೆ. ಸೊ ಈ ಕ್ಲಾಸಸ್ ಏನು ಅಂತ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಅದು ಪ್ಲೇಸ್ ಮಾಡ್ತೀನಿ 3.1, 3.2, 3.3, 3.4 ಅಂತ ಪ್ಲೇಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ IT ಸ್ಕಿಲ್ಸ್ PMS ಬಂದ್ರೆ ಇಟ್ಟಿದ್ದೀನಿ, ಗೊತ್ತಾಗುತ್ತೆ ನಿಮ್ಗೆ. PMS ಬಂದ್ರೆ ನೋಡಿ, ಇಲ್ಲಿ ಯೂನಿಟ್ 1 ಹೋದ್ರೆ ಇವಾಗ ಫಸ್ಟ್ ಕ್ಲಾಸ್ ಲೈವ್ ಕ್ಲಾಸ್ ವಿಡಿಯೋಸ್ ಅಂತ ಹೋದ್ರೆ, ಯೂನಿಟ್ 1 ನಲ್ಲಿ ಲೈವ್ ಕ್ಲಾಸ್ ವಿಡಿಯೋಸ್ ಮಾಕ್ ಟೆಸ್ಟ್ ಇದೆ. ಸೊ ಲೈವ್ ಕ್ಲಾಸ್ ವಿಡಿಯೋಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಬರುತ್ತೆ ನಿಮ್ಗೆ. ಇಲ್ಲಿ ನೋಡಿ, ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಅಂದ್ಬಿಟ್ಟು. ಕ್ಲಾಸ್ 1 ಬಂದ್ರು 1.1, 1.2 ಟಾಪಿಕ್ ಮೇಲೆ, 1.3, 1.4 ಟಾಪಿಕ್ ಮೇಲೆ. ಇದು ಎಲ್ಲಿ ಸಿಗುತ್ತೆ ಸರ್ ಅಂತಂದ್ರೆ, ಫಸ್ಟ್ ಸ್ಲೈಡ್ ಇಟ್ಟಿದ್ದೀನಿ, ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ನಿಮ್ಗೆ ಇಲ್ಲಿ. ನೋಡಿ, 1.1 ಬಂದು ಮೀನಿಂಗ್ ಆಫ್ ಪ್ರಾಜೆಕ್ಟ್, 1.2 ಬಂದು ಫೀಚರ್ಸ್ ಆಫ್ ಪ್ರಾಜೆಕ್ಟ್, 1.3 ಬಂದು ಟೈಪ್ಸ್ ಆಫ್ ಪ್ರಾಜೆಕ್ಟ್. ಸೊ ಈ ತರ ಫ್ಲೋ ಹೋಗುತ್ತೆ ನಿಮಗೆ. ಸೊ ಇದು ಅರ್ಥ ಆಗ್ತಿದೆಯಾ? ಇದು ಎಲ್ರಿಗೂ ಫಾಲೋ ಅಪ್ ಮಾಡಕ್ ಈಸಿ ಆಗ್ತಾ ಇದೆಯಾ? ಯಾರಾದ್ರೂ ಡಿಫಿಕಲ್ಟ್ ಆಗ್ತಾ ಇದೆಯಾ? ಎನಿವನ್ ಆರ್ ಫೇಸಿಂಗ್ ಡಿಫಿಕಲ್ಟೀಸ್? ಯಾರಿಗಾದ್ರೂ ಈಸಿ ಆಗ್ತಾವ ಸರ್. ಅನಲೈಸ್ ಮಾಡೋದಕ್ಕೆ ಎಲ್ಲ ನೋಡಿ ಏನಿಲ್ಲ, ಫಸ್ಟ್ ಸ್ಲೈಡ್ ಇರೋದು ಏನಕ್ಕೆ ಅಂದ್ರೆ, ನಿಮಗೆ ಇದು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ಟಾಪಿಕ್ ಯಾವ ಚಾಪ್ಟರ್ ನೇಮ್ ಏನು, ಟಾಪಿಕ್ ಯಾವ ಟಾಪಿಕ್ ಬರುತ್ತೆ ಎಲ್ಲ ಇರುತ್ತೆ. ಅದ್ರ ಪ್ರಕಾರ ಇಲ್ಲಿ ಹೋಗ್ತಾ ಇರುತ್ತೆ. ಸಿಮಿಲರ್ಲಿ ಇನ್ನೊಂದು ಫೋಲ್ಡರ್ ಬಂದ್ರೆ ಟಾಪಿಕ್ ವೈಸ್ ಮಾಕ್ ಟೆಸ್ಟ್ ಅಂತ ಇದೆ. ಇದು ಸ್ಟಾರ್ಟ್ ಮಾಡಿದ್ದೆ ನಾನು. ಆಕ್ಚುಲಿ ಟಾಪಿಕ್ ವೈಸ್ ಮಾಕ್ ಟೆಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಾನು. ಫಸ್ಟ್ ಎಲ್ಲ ಓವರ್ ಆಲ್ ಕೊಡ್ತಾ ಇದ್ರು, ಅಂದ್ರೆ ಚಾಪ್ಟರ್ ವೈಸ್ ಕೊಡ್ತಾ ಇದ್ರು ಕಂಪ್ಲೀಟ್ ಆಗಿ. ನಾನು ಟಾಪಿಕ್ ವೈಸ್ ಕೊಡ್ತಾ ಇದೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲೂ ಅಷ್ಟೇ ಹೆಂಗ್ ನೋಡ್ಬೇಕಂತ ಇಟ್ಟಿದ್ದೀನಿ, ಇದು ಗೊತ್ತಾಗುತ್ತೆ ನಿಮಗೆ. ಟೆಸ್ಟ್ ಅಟೆಂಡ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಸಿಂಪಲ್ ಆಗಿದೆ. ಸೊ ಇಲ್ಲೂ ಅಷ್ಟೇ ಇಟ್ಟಿದ್ದೀನಿ ನೋಡಿ ಇಲ್ಲಿ. ಸೊ ಟಾಪಿಕ್ ವೈಸ್ ಅಂದ್ರೆ 1.1 ಒಂದು ಟೆಸ್ಟ್, 1.2 ಒಂದು ಟೆಸ್ಟ್, 1.3 ಒಂದು ಟೆಸ್ಟ್, 1.4 ಒಂದು ಟೆಸ್ಟ್. ಸೊ ಈ ತರ ಪ್ಲೇಸ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ನಿಮಗೆ ಇಲ್ಲಿ ಒಂದು ಐಡಿಯಾ ಸಿಗುತ್ತೆ ನೋಡಿ. 1.1 ಟೆಸ್ಟ್ 1, 1.1 ಟೆಸ್ಟ್ 2, ಕೆಲವೊಂದು ಫ್ರೀ ಇಟ್ಟಿರ್ತೀನಿ ಕೆಲವೊಂದಕ್ಕೆ. ಓಕೆ ನೋಡಿ, ಇವೆಲ್ಲ ಪ್ಲೇಸ್ ಮಾಡ್ತಾ ಬರ್ತಾ ಇರ್ತೀನಿ. ಸೊ ನೀವು ಟಾಪಿಕ್ ನೋಡಬೇಕು ಅಂದ್ರೆ, ಈ ಟೆಸ್ಟ್ ಅಟೆಂಡ್ ಮಾಡಬೇಕು ಅಂದ್ರೆ ಆ ಟಾಪಿಕ್ ಬಗ್ಗೆ ಗೊತ್ತಿರಬೇಕು ನಿಮಗೆ. ಇವಾಗ 1.1 ಮತ್ತೆ 1.2 ಬಗ್ಗೆ 2 ಟೆಸ್ಟ್ ಇಟ್ಟಿದ್ದೀನಿ, 1.3 ಬಗ್ಗೆ 1 ಟೆಸ್ಟ್ ಇಟ್ಟಿದ್ದೀನಿ. 1.3 ಏನು, ಟೈಪ್ಸ್ ಆಫ್ ಪ್ರಾಜೆಕ್ಟ್. ಅದನ್ನ ನೋಡ್ಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು?
ಲೈವ್ ವಿಡಿಯೋಸ್ ಬರಬೇಕು. ನೀವು ಲೈವ್ ಕ್ಲಾಸ್ ಕೇಳಿದ್ರೆ ಕಂಟಿನ್ಯೂಟಿ ಸಿಕ್ಕಿರುತ್ತೆ ನಿಮಗೆ. ಯಾರ್ಯಾದ್ರೂ ಇನ್ ಕೇಸ್ ಮಿಸ್ ಮಾಡ್ಕೊಂಡಿದ್ರೆ ಲೈವ್ ಕ್ಲಾಸ್ ವಿಡಿಯೋಸ್ ಬಂದ್ರೆ ಇಲ್ಲಿ 1.3 ಅಂತ ಏನಿದೆ ನೋಡಿ, ಈ ಕ್ಲಾಸ್ ಓಪನ್ ಮಾಡಿದ್ರೆ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಇದ್ರಲ್ಲಿ MCQ ಸಾಲ್ವ್ ಆಗಿರುತ್ತೆ, ಲೈವ್ ಕ್ಲಾಸ್ ವಿಡಿಯೋಸ್ ಕಂಟೆಂಟ್ ಸೇವ್ ಆಗಿರುತ್ತೆ. ಆಮೇಲೆ ನೀವು ಕೇಳ್ಬೋದು ಸರ್ ಇವಾಗ ಲೈವ್ ಕ್ಲಾಸ್ ವಿಡಿಯೋಸ್ ಅಲ್ಲಿ ಏನ್ MCQ ಸಾಲ್ವ್ ಮಾಡ್ತೀವಿ ಸೇಮ್ ಇರುತ್ತಾ ಅಂದ್ರೆ ಇಲ್ಲ, ಡಿಫ್ರೆಂಟ್ ಇರುತ್ತೆ, ಅದಕ್ಕೂ ಡಿಫ್ರೆಂಟ್ ಇರುತ್ತೆ. ಅಲ್ಲಿ ಒಂದು ಸಾಲ್ವಿಂಗ್ ಮಾಡೋದು ನಿಮಗೆ ಬೇಸಿಕ್ಸ್ ಒಂದು ಡಿಫ್ರೆಂಟ್ ಲೆವೆಲ್ ಮಿಕ್ಸಿಂಗ್ ಮಾಡ್ತೀವಿ. ಇಲ್ಲಿ ಟಾಪಿಕ್ ವೈಸ್ ಅಲ್ಲೂ ಅಷ್ಟೇ, ಇಲ್ಲೂ ಮಿಕ್ಸಿಂಗ್ ಮಾಡ್ತೀವಿ. ಇದ್ರ ಜೊತೆಗೆ ಈ ಸಲ ಇನ್ನ ಎಕ್ಸ್ಟ್ರಾ MCQs ಆಡ್ ಮಾಡ್ತೀವಿ ಲೇಟರ್, ಅದು ಅಪ್ಲಿಕೇಶನ್ ವೈಸ್. ಯಾಕಂದ್ರೆ ಸ್ವಲ್ಪ ಕಾಂಪಿಟೇಟಿವ್ ಮಾಡಿದ್ದ. ಫಸ್ಟ್ ನೀವು ಏನಂತ ಅದನ್ನ ಹೇಳ್ತಾ ಇರೋದು, ನಿಮಗೆ ಬೇಸಿಕ್ ಸ್ಟ್ರಾಂಗ್ ಆಗ್ಬೇಕು. ನೀವು ಬೇಸಿಕ್ ಸ್ಟ್ರಾಂಗ್ ಆದ್ರೆ ಆಟೋಮೆಟಿಕಲಿ ಯು ಕ್ಯಾನ್ ಆನ್ಸರ್ ಎನಿಥಿಂಗ್. ಸ್ಟ್ರೈಟ್ ಆಗಿ ನಿಮ್ಗೆ ಅಪ್ಲಿಕೇಶನ್ ಲೆವೆಲ್ ಕೊಟ್ಬಿಟ್ರೆ ಗೊತ್ತಾಗಲ್ಲ ನಿಮಗೆ. ಫಸ್ಟ್ ಬೇಸಿಕ್ ಸ್ಟ್ರಾಂಗ್ ಆದ್ರೆ ನಿಮ್ಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಸೊ ಇದ್ರಲ್ಲೇ ಆಡ್ ಅಪ್ ಆಗ್ತಾ ಹೋಗುತ್ತೆ ಲೇಟರ್ ಆಗಿ. ಸೊ ಇಷ್ಟು ಕಂಟೆಂಟ್ಸ್ ಇದು ಮಾಡ್ತಾ ಇರೋದು ನೋಡಿ. ಫಾರ್ ಎಕ್ಸಾಂಪಲ್ ಟೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದೆ, ಎಷ್ಟು ಜನ ಟೆಸ್ಟ್ ತಗೊಂಡು ಸುಮ್ಮನೆ ನೋಡೋಣ, ಇಲ್ಲೇ ನೋಡ್ತೀನಿ ಗೊತ್ತಾಗುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಟಾಪಿಕ್ ವೈಸ್ ಟೆಸ್ಟ್ ಹೋದ್ರೆ ಇವಾಗ ಟೆಸ್ಟ್ 1 ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಹೋಗ್ಬಿಟ್ರು ನನಗೆ ಗೊತ್ತಾಗುತ್ತೆ, ನಿಮ್ಗೆ ಗೊತ್ತಾಗಲ್ಲ. ಓಕೆ ನೋಡಿ, ಎಷ್ಟು ಜನ ತಗೊಂಡಿದ್ದೀರಾ? ಅದನ್ನ 21 ಜನ ತಗೊಂಡಿದ್ದಾರೆ ಟೆಸ್ಟ್ ಆಲ್ರೆಡಿ. ಓಕೆ, 21 ಅಟೆಂಪ್ಟ್ ಮಾಡಿದ್ದಾರೆ, ಅಲ್ಲ 21 ಮಾರ್ಕ್ಸ್ 16 ಜನ ತಗೊಂಡಿದ್ದಾರೆ. ಅವ್ರದ್ದು ನೇಮ್ಸ್ ಎಲ್ಲ ಇಲ್ಲಿ ಬಂದ್ಬಿಡುತ್ತೆ ಇಲ್ಲಿ ನಿಮಗೆ. ಇದು ವೀಕ್ಲಿ ಟೆಸ್ಟ್ ಈ ತರ ಬರುತ್ತೆ. ವೀಕ್ಲಿ ಟೆಸ್ಟ್ ನ ಪೋಸ್ಟ್ ಮಾಡ್ತಾ ಹೋಗ್ತೀನಿ ನಾನು, ಯಾರು ಎಷ್ಟು ಸ್ಕೋರ್ ಮಾಡಿದೀರಾ ಅಂತ. ಸೊ ಪ್ರಾಬಲಿ ವೀಕ್ ಒಂದು ಟೆಸ್ಟ್ ಇಡಬೇಕು ಅನ್ಕೊಂಡಿದ್ದೀನಿ ನೋಡಿ. ಈ ತರ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಸಂಜನಾ 18 ಔಟ್ ಆಫ್ 21 ಸ್ಕೋರ್ ಮಾಡಿ 21ಗೆ 18 ಸ್ಕೋರ್ ಮಾಡಿದಾಳೆ. ಶಮಾ 17 ಔಟ್ ಆಫ್ 21ಗೆ 17 ಸ್ಕೋರ್ ಮಾಡಿದಾಳೆ. ಸಂಜನಾ ಮೋರೆ 16 ಸ್ಕೋರ್ ಮಾಡಿದಾಳೆ. ನಿಮ್ಗೆ ಗೊತ್ತಾಗುತ್ತೆ, ನೀವು ಆಪಲ್ ಓಪನ್ ಮಾಡಿದಾಗ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಓಪನ್ ಮಾಡಿದಾಗ ನೀವು ಎಲ್ಲಿದ್ದೀರಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇದು ಬಂದು ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು. ಶುಡ್ ಕೀಪ್ ಆನ್ ಇನ್ಕ್ರೀಸಿಂಗ್. ನಂಬರ್ ಆಫ್ ಅಟೆಂಪ್ಟ್ಸ್ ಇರುತ್ತೆ. ಈಚ್ ಟೈಮ್ ಟೆಸ್ಟ್ ತಗೊಂಡಾಗ ನಿಮಗೆ ಇನ್ಕ್ರೀಸ್ ಆಗ್ತಾ ಇರಬೇಕು. ಎಲ್ಲಾ ಟೆಸ್ಟು ತಗೊಳ್ಳಿ, ಅದನ್ನೇ ನಿಧಾನಕ್ಕೆ ಫ್ರೇಮಿಂಗ್ ಹೇಳ್ತಾ ಇರೋದು. ಇದು ನಿಮಗೆ ಟೈಮ್ ಸಿಗುತ್ತೆ. ಟೈಮ್ ಸಿಕ್ಕಿದಾಗ ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಏನಾಗುತ್ತೆ, ನಿಮಗೆ ಒಂದು ವ್ಯೂ ಸಿಗುತ್ತೆ. ದೆನ್ ಆಟೋಮೆಟಿಕಲಿ ಯು ವಿಲ್ ಗೆಟ್ ಅನ್ ಹೋಲ್ಡ್ ಆನ್ ದ ಸಬ್ಜೆಕ್ಟ್. ಯಾವುದೇ MCQ ಕೇಳಿ ತಲೆ ಕೆಡಿಸ್ಕೊಂಡಿರಾ ಆರಾಮಾಗಿ ಮಾಡ್ತೀರಾ. ದಿಸ್ ಇಸ್ ದ ಪ್ಯಾಟರ್ನ್ ವಾಟ್ ಐ ಆಮ್ ಫಾಲೋಯಿಂಗ್. ಓಕೆ, ಅದೇ ತರ ಎಲ್ಲಾನು. ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ತಗೊಂಡ್ರೆ ನೋಡಿ, ಮ್ಯಾಥ್ಸ್ ತಗೊಂಡ್ರೆ ನಿನ್ನೆ ಒಂದು ಟೆಸ್ಟ್ ಪ್ಲೇಸ್ ಮಾಡಿದೆ. ಯಾವ್ದ್ರಲ್ಲಿ? ಟಾಪಿಕ್ ವೈಸ್ ಟೆಸ್ಟ್ ಅಲ್ಲಿ ಹೋದ್ರೆ ನೋಡಿ, ಟೆಸ್ಟ್ 2 ಪ್ಲೇಸ್ ಮಾಡಿದೆ. ಇದು ಬಂದು ಡಿಗ್ರೀಸ್ ಅಂಡ್ ರೇಡಿಯನ್ಸ್ಗೆ ಕನ್ವರ್ಷನ್ ಮಾಡೋದಲ್ಲ ಕ್ಲಾಸಲ್ಲಿ ಅದು ಮಾಡಿರೋದು. ಸೊ ಇಲ್ಲಿ ನೋಡಿ ಎಷ್ಟು ಜನ ತಗೊಂಡಿದ್ದೀರಾ? ಬರೀ 3 ಜನ ತಗೊಂಡಿರೋದು. 3 ಜನ ಯಾರು ತಗೊಂಡಿರೋದು ನೋಡಿ. ಇಲ್ಲಿ ಕೌಸಲ್ಯ ಅಟೆಂಡ್ ಮಾಡಿದಾಳೆ 15 ಕ್ವಶನ್ಗೆ 15. ವೆರಿ ಗುಡ್. ಓಕೆ, ಇದು ಬರ್ಬೇಕು ನನಗೆ ಮೇನ್ ಥಿಂಗು. 15ಕ್ಕೆ 15 ಕರೆಕ್ಟ್ ಆಗಬೇಕು. ಇನ್ ಕೇಸ್ ನನ್ನ ತಪ್ಪಿದ್ರೆ ನನಗೆ ಇಂಟಿಮೇಟ್ ಮಾಡಿ ಬೇಕಾದ್ರೆ ಕರೆಕ್ಟ್ ಮಾಡ್ತೀನಿ, ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ರೆ. ಇನ್ ಕೇಸು ಪ್ರಾರ್ಥನಾ ಚೆಲುವರಾಜ್ ಬಂದು 14 ತಗೊಂಡಿದ್ದಾಳೆ. ಶ್ರೀ ಸಂತೋಷ್ ಬಂದು 11 ತಗೊಂಡಿದ್ದಾಳೆ. ಇದನ್ನ ನಾನು ಹೇಳಕ್ಕಾಗಲ್ಲ ನಿಮಗೆ, ನೀವು ತಗೊಬೇಕು ಇದು ಮಾಡ್ಬೇಕು ಅಂತ. ನೀವು ಟೈಮ್ ಮಾಡ್ಕೊಂಡು ತಗೊಬೇಕು. ಇವಾಗ ಇದು ತಗೊಬೇಕು ಅಂದ್ರೆ ಯಾವ ಟಾಪಿಕ್ ಪ್ರಿಪೇರ್? ಇವಾಗ 3.1 ಯಾವುದು ಇಲ್ಲಿ ನೋಡೋದು ಗೊತ್ತಾಗುತ್ತೆ ನಿಮಗೆ. ನೋಡಿ ಇಲ್ಲಿ ಇಟ್ಟಿದ್ದೀನಿ, DCET ಮ್ಯಾಥ್ಸ್ ಯೂನಿಟ್ 3 3.1 ಟೆಸ್ಟ್ 2 ಅಂತ ಇದೆ. 3.1 2 ಟೆಸ್ಟ್ ಪ್ಲೇಸ್ ಮಾಡಿದ್ದೀನಿ. 3.1 ಅಂದ್ರೆ ಯಾವುದು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. 3.1 ಅಂದ್ರೆ ಆಂಗಲ್ಸ್, ಮೆಜರ್ಮೆಂಟ್ಸ್, ರೇಡಿಯನ್ಸ್, ಮೆಜರ್ಮೆಂಟ್ಸ್. ಅರ್ಥ ಆಗ್ತಿದೆಯಾ ಕಾನ್ಸೆಪ್ಟ್ಸ್ ಏನ್ ಹೇಳ್ತಾ ಇದ್ದೀನಿ ಅಂತ ನಾನು? ಆರ್ ಯು ಫಾಲೋಯಿಂಗ್, ಏಬಲ್ ಟು ಗೆಟ್ ವಾಟ್ ಐ ಆಮ್ ಸೆಲ್ಲಿಂಗ್ ಎಕ್ಸಾಕ್ಟ್ಲಿ? ಯಾರಿಗಾನ ಡೌಟ್ ಇದ್ರೆ ಕೇಳ್ಬೋದು. ಇದನ್ನ ನೀವು ಟೈಮ್ ಮಾಡ್ಕೊಬೇಕು. ಇವಾಗ ಈ ಟೆಸ್ಟ್ ಅಟೆಂಡ್ ಮಾಡ್ಬೇಕು ನಾನು, 3.1 ಅಟೆಂಡ್ ಮಾಡ್ಬೇಕು ನಾನು. ಯಾವ್ದು ನೋಡ್ಬೇಕು ನಾನು? ಈ ಲೈವ್ ಕ್ಲಾಸ್ ಅಲ್ಲಿ ಬಂದು ಕ್ಲಾಸ್ 1 ಇದು ಇಂಟ್ರೊಡಕ್ಷನ್ ಕ್ಲಾಸ್, ಇದು ನೋಡಿ, ಇವೆರಡು ಕ್ಲಾಸ್ ನೋಡಿ. ಆಟೋಮೆಟಿಕಲಿ ಯು ಕ್ಯಾನ್ ಅಟೆಂಡ್ ದ ಕ್ಲಾಸಸ್. ಈ ತರ ಪ್ಲೇಸ್ ಮಾಡ್ತಾ ಹೋಗ್ತೀನಿ. ಸೊ ಇಷ್ಟೊತ್ತು ನಾನು ಹೇಳಿದ್ರಲ್ಲಿ ಫಾಲೋ ಅಪ್ ಮಾಡೋದ್ರಲ್ಲಿ ಏನಾರ ಡೌಟ್ ಇದೆಯಾ? ಇದು ಆಮೇಲೆ PPTs ಕೇಳ್ತಾ ಇದ್ರಿ ಸರ್, ಕ್ಲಾಸ್ PPTs ಅಂತ. ಫಾರ್ ಎಕ್ಸಾಂಪಲ್ ಇವಾಗ IT ಸ್ಕಿಲ್ಸ್ ಕೇಳ್ತಾ ಇದ್ರಿ, PMS ಕೇಳ್ತಾ ಇದ್ರಿ. ಓಕೆ, ಇದರಲ್ಲಿ PPTs ಬರಲ್ಲ ನಿಮ್ಗೆ, ಲಾಸ್ಟ್ ಅಲ್ಲಿ ಪ್ಲೇಸ್ ಮಾಡ್ತಾ ಹೋಗ್ತೀನಿ. ಇವಾಗ IT ಸ್ಕಿಲ್ಸ್ ಕೇಳಿದ್ರೆ ನಿಮ್ಗೆ ಇಲ್ಲಿ ಯೂನಿಟ್ 1 ಅಲ್ಲಿ ಹೋದ್ರೆ ನಿಮ್ಗೆ ಇಲ್ಲಿ ಇಲ್ಲೊಂದು PPT ಬರುತ್ತೆ ನಿಮಗೆ ಲಾಸ್ಟ್ ಅಲ್ಲಿ, ಚಾಪ್ಟರ್ ಎಲ್ಲ ಎಂಡ್ ಆದ್ಮೇಲೆ. ಇವಾಗ ಫಸ್ಟೇ ಇಟ್ಬಿಟ್ರೆ ಏನಾಗುತ್ತೆ, ನಿಮಗೆ ಸ್ವಲ್ಪ ಚೇಂಜಸ್ ಮಾಡೋದಿರುತ್ತೆ, ಅದೆಲ್ಲ ಇರುತ್ತೆ. ಕ್ಲಾಸ್ ಕೇಳಕ್ ಒಂಥರ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೆ ಏನ್ ಮಾಡ್ತೀನಿ, ಕ್ಲಾಸ್ ವೈಸ್ ಹೋಗ್ತಾ ಇರಲಿ. ಈ ಚಾಪ್ಟರ್ ಎಂಡ್ ಆದ್ಮೇಲೆ ಇಲ್ಲೊಂದು PPT ಬರುತ್ತೆ, ದಟ್ ಇಸ್ ಕಾಲ್ಡ್ ಆಸ್ LMR PPT, ಲಾಸ್ಟ್ ಮಿನಿಟ್ ರಿವಿಷನ್ PPT. ಅದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಅದು ಪ್ಲೇಸ್ ಮಾಡ್ತಾ ಹೋಗ್ತೀನಿ. ಇಲ್ಲೂ ಅಷ್ಟೇ ಸೇಮ್ ನೋಡಿ, ಎಲ್ಲಾ ಫೋಲ್ಡರಲ್ಲೂ ಈ ಪ್ಯಾಟರ್ನ್ ಫಾಲೋ ಅಪ್ ಮಾಡ್ತಾ ಇರೋದು. ಲೈವ್ ಕ್ಲಾಸ್ ಮತ್ತೆ ಅದ್ರ ರಿಲೇಟಬಲ್ ಟೆಸ್ಟ್ ಈ ತರ. ಇದಾದ್ಮೇಲೆ ಮಾಡ್ಯೂಲ್ ಟೆಸ್ಟ್ ಒಂದು ಬರುತ್ತೆ ಈ ಚಾಪ್ಟರ್ಗೆ, ಎಲ್ಲ ಕಂಪ್ಲೀಟ್ ಆದ್ಮೇಲೆ. ಅದಾದ್ಮೇಲೆ ವೀಕ್ಲಿ ಟೆಸ್ಟ್ಗಳು ಬರ್ತಾ ಇರುತ್ತೆ ಟಾಪಿಕ್ ವೈಸ್. ಅದು ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ, ಅಟೆಂಡ್ ಮಾಡಬೇಕು. ವೀಕ್ಲಿ ಟೆಸ್ಟ್ ಒಂದೇ ಅಟೆಂಪ್ಟ್ ಇರುತ್ತೆ, ಮಲ್ಟಿಪಲ್ ಅಟೆಂಪ್ಟ್ಸ್ ಇರಲ್ಲ. ಟೈಮಿಂಗ್ಸ್ ಕೊಡ್ತೀನಿ, ಆ ಟೈಮಿಂಗ್ಸ್ ಅಲ್ಲೇ ಅಟೆಂಡ್ ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ. ಇದು ಯಾವಾಗ ಬೇಕು ಅಟೆಂಡ್ ಮಾಡ್ಬೋದು. ಇಲ್ಲಿದೆ ಟಾಪಿಕ್ ವೈಸ್. ಇದನ್ನ ನೀವು ಒಂದೊಂದನ್ನು 25 ಅಟೆಂಪ್ಟ್ ಕೊಡ್ತಾ ಇದ್ದೀನಿ. ಎನಿ ಟೈಮ್ ಯು ಕ್ಯಾನ್, ಒಂದ್ಸಲಿ ಪೋಸ್ಟ್ ಆದ್ಮೇಲೆ ಎನಿ ಟೈಮ್ ಯು ಕ್ಯಾನ್ ಅಟೆಂಡ್. ಅರ್ಥ ಆಯ್ತಾ? ಮಲ್ಟಿಪಲ್ ಅಟೆಂಪ್ಟ್ಸ್ ಮಾಡ್ಬೋದು. ನೀವು ಫ್ರೆಂಡ್ಸ್ಗೂ ತೋರಿಸಿ, ಸ್ವಲ್ಪ ಹುರ್ಕಂಡ್ಲಿ, ಗೊತ್ತಾಗತ್ತೆ ಕಷ್ಟ ಏನು ಅಂತ. ಅರ್ಥ ಆಯ್ತಾ? ಸೊ ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್ ಒನ್? ಇಷ್ಟೊತ್ತು ನಾನು ಹೇಳಿದ್ರ ಬಗ್ಗೆ ಫಾಲೋ ಅಪ್ ಆಗಲಿ, ಎಲ್ಲಿ ಕಂಟೆಂಟ್ಸ್ ನೋಡೋದಾಗ್ಲಿ, ಯಾರಿಗಾರ ಏನಾದ್ರು ಡೌಟ್ ಇದೆಯಾ ಕೇಳ್ಬೋದು. ಎಲ್ಲ ಬಂದು ಇಲ್ಲಿ 26 ಲೈವ್ ಕ್ಲಾಸ್ ವಿಡಿಯೋಸ್ ಹೋದ್ರೆ ಫೋಲ್ಡರ್ ವೈಸ್ ಬರುತ್ತೆ ನಿಮ್ಗೆ ಇಲ್ಲಿ.
ಸೊ ಯಾರಿಗಾರ ಏನೋ ಡೌಟ್ ಇದೆ ಇದರಲ್ಲಿ? ಎನಿ ಒನ್? ಆರ್ ಏಬಲ್ ಟು ಫಾಲೋ? ನೋ ಇಶ್ಯೂ? No issue, sir. ORG ಕೋಡ್ ಬಂದು VNLV ಏನಪ್ಪ, ಪಿಂಗ್ ಮಾಡಿ ಹೇಳ್ತೀನಿ. ಲಾಸ್ಟ್ ಇಯರ್ ಟೆಸ್ಟ್ ಈ ಟೆಸ್ಟ್ ಸೇಮ್, ಆಲ್ಮೋಸ್ಟ್ ಸೇಮ್ ಇರುತ್ತೆ, ಸ್ವಲ್ಪ ಚೇಂಜಸ್ ಆಗುತ್ತೆ, ಅದು ಫ್ಯೂಚರ್ ಅಪ್ಗ್ರೇಡ್ ಆಗುತ್ತೆ. ಸೊ ಲಾಸ್ಟ್ ಇಯರ್ ಯಾರಿದ್ದೀರಾ ಅವ್ರಿಗೆ ಆಲ್ಮೋಸ್ಟ್ ಸೇಮ್ ಟೆಸ್ಟ್ಗಳೇ ಬರುತ್ತೆ, ಸ್ವಲ್ಪ ಚೇಂಜಸ್ ಆಗುತ್ತೆ. ಇನ್ ಎವ್ರಿ ಇಯರ್ ಚೇಂಜಸ್ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಡಿಗ್ರಿ ಸ್ಟೂಡೆಂಟ್ ಏನ್ಸ್ ಅಂದ್ರೆ 5/6ಗೆ 13 ಬರೋದು, 30ಗೆ 5/6 ಬರೋದು, ಬೇರೆ ಏನ್ ಕೊಡಕ್ ಆಗುತ್ತೆ? ಏನು ಕೊಡಕ್ ಆಗಲ್ಲ. ಅರ್ಥ ಆಯ್ತಾ? ಸೊ ನೀವಿನ್ನ ಬೆಟರ್ಮೆಂಟ್ ಆಗುತ್ತೆ ನಿಮ್ಗೆ. ಗೋ ಥ್ರೂ ಇಟ್, ಡೋಂಟ್ ವರಿ. ಸೊ ನೋ ಇಶ್ಯೂ. ಸೊ ನಾನು ಎಕ್ಸ್ಪೆಕ್ಟ್ ಮಾಡೋದೇನು ಅಂತಂದ್ರೆ, ಮೇನ್ಲಿ ಟೆಸ್ಟ್ಗಳಿದಾವಲ್ಲ, ಮ್ಯಾಕ್ಸಿಮಮ್ ಟೆಸ್ಟ್ ನೀವು ಅಟೆಂಡ್ ಮಾಡಬೇಕು. ಎಲ್ಲಾ ಟೆಸ್ಟ್ ಅಟೆಂಡ್ ಮಾಡ್ತೀರಾ, 10 ಔಟ್ ಆಫ್ 4 ಬರಬೇಕು. ಮತ್ತೆ ಇಲ್ಲಿ ಟೆಸ್ಟ್ ಅಟೆಂಡ್ ಮಾಡಿದಾಗ ನಿಮಗೆ ಟೈಮರ್ ಓಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಟಾಪಿಕ್ ವೈಸ್ ಟೆಸ್ಟ್ ಹೋದ್ರೆ ನಿಮ್ಗೆ ಹಿಂಗ್ ಅಟೆಂಡ್ ಮಾಡಬೇಕು ಅಂತ ಇಟ್ಟಿದ್ದೀನಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಪ್ರಿವ್ಯೂ ನೋಡಿ, ಇಲ್ಲಿ ಟೈಮರ್ ಓಡ್ತಾ ಇರುತ್ತೆ. ಸ್ಟಾರ್ಟ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಟೈಮರ್ ಓಡ್ತಾ ಇರುತ್ತೆ, ನಿಮ್ಗೆ ಇಲ್ಲಿ ಆ ಡ್ಯೂರೇಷನ್ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ಈ ಟೆಸ್ಟ್ ಅಟೆಂಡ್ ಮಾಡ್ಬೇಕಾದ್ರೆ ನೋಡಿ ಹಿಂಗ್ ಹೋಗ್ಬೇಕು, ಸೇಮ್ ಪ್ಯಾಟರ್ನ್ ಬರುತ್ತೆ. ಇದು ಅಡ್ಮಿನ್ ಪ್ಯಾನಲ್ ಹೋಗಲ್ಲ, ಇಲ್ಲಿ ಬೇರೆ ಪ್ಯಾನಲ್ ಇದು ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ಅದು ತೋರಿಸ್ಬೇಕಾ ಟೆಸ್ಟ್ ಅಟೆಂಡ್ ಮಾಡೋದು ಹೆಂಗೆ ಅಂತ? ಯಾರಿಗಾದ್ರು ಏನೋ ಡೌಟ್ ಇದೆಯಾ? ನೋಡಿ, ಫ್ರೀ ಟೆಸ್ಟ್ ಇದೆ, ಬೇಕಾದ್ರೆ ಇಡ್ತೀನಿ ನೋಡಿ. ಫ್ರೀ MCQ ಟೆಸ್ಟ್ ಅಂತ ಬಂದ್ರೆ ಇದು ಅಟೆಂಡ್ ಓಪನ್ ಇಲ್ವಾ? ಓಕೆ ಓಕೆ ಓಕೆ, ಒಂದ್ ನಿಮಿಷ. ಯಾವ್ದೆಲ್ಲ ಫ್ರೀ ಇಟ್ಟಿದ್ದೀನಿ, ಐ ಥಿಂಕ್ PMS ಅಲ್ಲಿ ಇಲ್ಲ, ಅದ್ರಲ್ಲೂ ಇಟ್ಟಿಲ್ವಾ? ಯಾವ್ದೋ ಫ್ರೀ ಟೆಸ್ಟ್ ಇಟ್ಟಿರೋದು ನಾನು. ಓಕೆ, ಅಟೆಂಡ್ ಮಾಡಿ, ನೋ ಇಶ್ಯೂ, ತಲೆ ಕೆಡ್ಸ್ಕೊಂಬೇಡಿ ಅದ್ರ ಬಗ್ಗೆ. ಅಟೆಂಡ್ ಮಾಡಿ. ಇಲ್ಲಿ ಟೈಮರ್ ಓಡ್ತಾ ಇರುತ್ತೆ, ಇದು ಡಿಕ್ರೀಸ್ ಆಗ್ತಾ ಬರ್ತಾ ಇರುತ್ತೆ, ನಿಮಗೆ ಗೊತ್ತಾಗುತ್ತೆ ನಿಮಗೆ. ಸೊ ಯಾವ ಕ್ವಶನ್ ಬೇಕಾದ್ರೆ ಜಂಪ್ ಆಗ್ಬೋದು. ಇಲ್ಲಿ ನಾನು ಪ್ರಿಫರ್ ಮಾಡೋದು ಮೊಬೈಲ್ಗಿಂತ ಲ್ಯಾಪ್ಟಾಪ್ ವ್ಯೂಪ್ಪ ಚೆನ್ನಾಗಿರುತ್ತೆ, ನಿಮ್ಗೆ ನೋಡೋಕ್ಕೂ ಅನಲೈಸ್ ಮಾಡೋದಕ್ಕೂ. ಮೊಬೈಲಲ್ಲೂ ಸೇಮ್ ಬರುತ್ತೆ, ಸ್ವಲ್ಪ ಚೇಂಜಸ್ ಆಗುತ್ತೆ ಅಷ್ಟೇ. ಓಕೆ.